ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದೊಡು ಚತುರವಿಂಶತಿ ರೂಪದಿಂದಲಿ ಭೋಜ್ಯ ಎನಿಸುವನು. ಕುತಃ ವಾಕ್ಷಾಂತರ್ಗತ ಜಯಾಪತಿಯುತಾನೇ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು. ಇಲ್ಲಿ ಈ ಸಂಧಿಯಲ್ಲಿ ಪಿತೃಗಳನ್ನು ಕುರಿತು ಮಾಡತಕ್ಕ ನಿತ್ಯ ನೈಮಿತ್ತಿಕ ಕರ್ಮಗಳ ಬಗ್ಗೆ ಮುಖ್ಯವಾದ ಒಂದು ವಿಚಾರ ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕೃತಿರಮಣ ಪ್ರದ್ಯುಮ್ನ. ಕೃತಿ ಅಂತ ಲಕ್ಷ್ಮಿಯ ರೂಪ, ಕೃತಿಪತಿ ಅಂದ್ರೆ ಲಕ್ಷ್ಮೀಪತಿಯಾದ ಪ್ರದ್ಯುಮ್ನ, ವಸುದೇವತೆಗಳ ಅಹಂಕಾರ ತ್ರಯದೊಳು ಚತುರ್ವಿಂಶತಿ ರೂಪದಲ್ಲಿ ಅಂತ. ಅಷ್ಟವಸುಗಳು, ವಸುಗಳು ಅಂದ್ರೆ 8 ವಸುಗಳು, ಮತ್ತು ಅಹಂಕಾರ ತ್ರಯ. ಅಹಂಕಾರ ತ್ರಯ ಅಂದ್ರೆ ಯಾವುದು? 3 ವಿಧವಾದ ಅಹಂಕಾರ, ವೈಕಾರಿಕ, ತೈಜಸ, ತಾಮಸ ಅಂತ 3 ವಿಧ ಅಹಂಕಾರ. ಅದನ್ನ ಮಲ್ಟಿಪ್ಲೈ ಮಾಡಿದರೆ 24 ರೂಪ. 8 ವಸು ರೂಪ ಇಂಟು 3 ರೂಪ ಅಂತ ಅಹಂಕಾರದ್ದು, ಒಟ್ಟು 24 ರೂಪ. ಈ 24 ರೂಪಗಳು ಭೋಜ್ಯವೆನಿಸುವನು. 24 ರೂಪದಿಂದ ಪರಮಾತ್ಮ ಇದ್ದು ಆ ವಸುಗಳಲ್ಲೂ ಅಹಂಕಾರ ತತ್ವ ಅವುಗಳಲ್ಲಿ ಇದ್ದು ಪರಮಾತ್ಮ ಭೋಜ್ಯ ಅಂದ್ರೆ ತಿನ್ನಲು ಯೋಗ್ಯವಾದ ಪದಾರ್ಥಗಳನ್ನ ಕೊಡ್ತಾನೆ ಅಂತ. ಹುತವಾಕ್ಷ, ಹುತವಹ ಅಂದ್ರೆ ಅಗ್ನಿ, ಹುತವಹ ಅಂದ್ರೆ ಅಗ್ನಿ, ಹುತವಹಾಕ್ಷ ಅಂದ್ರೆ ಅಗ್ನಿ ಅಂತ ಕಣ್ಣು. ಕಣ್ಣಲ್ಲಿ ಅಗ್ನಿ ಉಳ್ಳವ ಯಾರು? ರುದ್ರದೇವ್, 3ನೇ ಕಣ್ಣು. ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ. ಸಾಮಾನ್ಯವಾಗಿ ಎಲ್ಲರಿಗೂ ಹಾಗೆ, ನಮ್ಮ ಕಣ್ಣಲ್ಲೂ ಸೂರ್ಯ ಚಂದ್ರರು ಕಣ್ಣಿನಲ್ಲಿ ಇರ್ತಾರೆ ಹಾಗೆ ಅಂತ. ಅವರ ಅನುಗ್ರಹದಿಂದಲೇ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ರುದ್ರದೇವರಿಗೆ 3ನೇ ಕಣ್ಣಿದೆ, ಅದು ಅಗ್ನಿ ಇದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರುದ್ರಾಂತರ್ಗತ ಜಯಾಪತಿ, ಜಯ ಅಂತ ಲಕ್ಷ್ಮಿಯ ರೂಪ, ಲಕ್ಷ್ಮಿ ಆ ಜಯಾಪತಿಯಾದ ಸಂಕರ್ಷಣ ರೂಪಿ ಪರಮಾತ್ಮ 3 ಅಧಿಕ ತ್ರಿಂಶತಿ. ತ್ರಿಂಶತ್ ಅಂದ್ರೆ 30, 3 ಅಧಿಕ ಅಂದ್ರೆ 33 ಅಂತ ಅರ್ಥ. 33 ರೂಪದಿಂದ ಭೋಕ್ತೃಗಳೊಳಿದ್ದು ಅಂದ್ರೆ ಪದಾರ್ಥಗಳನ್ನ ಸೇವನೆ ಮಾಡತಕ್ಕವರು, ಭೋಗ ಮಾಡತಕ್ಕವರು ಅವರೊಳಗೆ ಇದ್ದು ಭೋಕ್ತೃ ಎನಿಸುವನು. ನೋಡಿ, ಭೋಜ್ಯರಲ್ಲಿ 24 ರೂಪ, ವಸು ಮತ್ತು ಅಹಂಕಾರ ತತ್ವಗಳು ಸೇರಿ 24 ರೂಪ ಭೋಜ್ಯ ಅಂದ್ರೆ ನಾವು ಸೇವನೆ ಮಾಡತಕ್ಕ ಪದಾರ್ಥಗಳು. ನೋಡೋದು, ತಿನ್ನೋದು, ಕೇಳೋದು, ಏನ್ ಬೇಕಾದ್ರೆ ಇರ್ಬೋದು. ಇನ್ನು ಭೋಕ್ತೃ, ಯಾವ ಜೀವ ಭೋಗ ಮಾಡ್ತಾನೆ ಅವರೊಳಗೆ ಪರಮಾತ್ಮ 33 ರೂಪದಿಂದ ಇದ್ದು, ರುದ್ರಾಂತರ್ಗತನಾಗಿ ಇದ್ದು ಸಂಕರ್ಷಣ ರೂಪಿ ಪರಮಾತ್ಮ 33 ರೂಪದಿಂದ ಇದ್ದಾನೆ. ಅದರಿಂದ ಭೋಜ್ಯನು ಪರಮಾತ್ಮನೇ, ಭೋಕ್ತೃವು ಕೂಡ ಪರಮಾತ್ಮ. ಯಾರಿಗಾದ್ರೂ ಒಂದು ಅನ್ನದಾನ ಮಾಡಿದ್ದೀವಿ, ಶ್ರಾದ್ದದಲ್ಲಿ ಅನ್ನದಾನ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಚಿಂತನೆ ಹೇಗಿರ್ಬೇಕು? ಪರಮಾತ್ಮನೇ ಕೊಡ್ತಾನೆ, ಪರಮಾತ್ಮನೇ ತೆಗೆದುಕೊಳ್ತಾನೆ, ಇಷ್ಟು ಚಿಂತನೆ ಇರ್ಬೇಕು. ನಾವು ಹೇಳ್ತೀವಿ ನೋಡಿ, ಪಿತೃ, ಪಿತಾಮಹ, ಪ್ರಪಿತಾಮಹ ಅಂತ 3 ಜನರಲ್ಲೂ ಕೂಡ 3 ರೂಪಗಳು ಅಂತ ಒಟ್ಟು. ಇನ್ನು 6 ರೂಪದಿ ವಾರಿಜಾಬ್ದನೊಳಿರುತಿಹನು ಮಾಯಾರಮಣ ಶ್ರೀವಾಸುದೇವನು ಕಾಲನಾಮದಲ್ಲಿ. 3 ವಿಧ ಪಿತೃಗಳೊಳು ವಸು ತ್ರಿಪುರಾರಿ ಆದಿತ್ಯಗ ನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಕ್ರಿಯವೆನಿಸಿಕೊಂಬ. 2 ಆಯ್ತು. ಪ್ರದ್ಯುಮ್ನ ಮತ್ತು ಸಂಕರ್ಷಣ 2 ರೂಪಗಳನ್ನ ಹೇಳಿದರು. ಈಗ
ವಾಸುದೇವ ರೂಪವನ್ನು ಹೇಳ್ತಾರೆ. 6+30 ರೂಪದಿ, 6+30 ಅಂದ್ರೆ 36, 36 ರೂಪದಲ್ಲಿ ಮಾಯಾರಮಣ, ಮಾಯಾಪತಿಯಾದ ವಾಸುದೇವ ಅಂತ ಅರ್ಥ. ವಾಸುದೇವ ಕಾಲನಾಮದಲ್ಲಿ, ಕಾಲ ಎನ್ನತಕ್ಕ ನಾಮದ ಹೆಸರಿನಲ್ಲಿ ವಾರಿಜಾಬ್ದಿಯಳು ಅಂದ್ರೆ ಸೂರ್ಯರು, ವಾರಿಜಾಬ್ದರು ಅಂದ್ರೆ ಸೂರ್ಯ, ಸೂರ್ಯನಲ್ಲಿ ಇದ್ದಾನೆ ಅಂತ ಅರ್ಥ. ಈ ರೀತಿಯಾಗಿ ವಸು, ರುದ್ರ, ಆದಿತ್ಯ ಅಂತ 24 ರೂಪ, 33 ರೂಪ, 36 ರೂಪ. 24, 33, 36 ಅಂತ. ವಸು, ರುದ್ರ, ಆದಿತ್ಯ, ಪಿತೃ, ಪಿತಾಮಹ, ಪ್ರಪಿತಾಮಹ ಇವರಲ್ಲಿ ಇದ್ದು ಪರಮಾತ್ಮ ಭೋಜ್ಯ ಭೋಕ್ತೃಗಳಾಗಿ ಈ ವಾಸುದೇವನಾಗಿ ಸೂರ್ಯನಲ್ಲಿ ಇದ್ದು ಏನ್ ಮಾಡ್ತಾನೆ ಹಾಗೆಂದ್ರೆ ಕಾಲನಾಮಕನಾಗಿ ಇದ್ದಾನೆ ಅಂತ, ಕಾಲ ಪ್ರೇರಕನಾಗಿ ಇರ್ತಾನೆ ಅಂತ. ಈ ರೀತಿಯಾಗಿ 3 ವಿಧ ಪಿತೃಗಳೋಳು, 3 ವಿಧವಾದ ಪಿತೃಗಳಲ್ಲಿ ಅಂದ್ರೆ ಪಿತೃ, ಪಿತಾಮಹ, ಪ್ರಪಿತಾಮಹ, ವಸು, ತ್ರಿಪುರಾರಿ, ಆದಿತ್ಯಗ ಅನಿರುದ್ಧನು. ವಸುಗಣ, ರುದ್ರಗಣ, ಆದಿತ್ಯಗಣ ಅಂತ ಅವರಲ್ಲಿ ಅನಿರುದ್ಧ ರೂಪದಿಂದ ಪರಮಾತ್ಮ ಇದ್ದು ತೋರಿಕೊಳ್ಳದೆ, ತನ್ನನ್ನು ತೋರಿಸಿಕೊಳ್ಳದೆ ಕರ್ತೃಕರ್ಮ ಕ್ರಿಯೆ ಎನಿಸಿಕೊಂಬ, ಮಾಡುವವರು, ಮಾಡುವ ಕೆಲಸ, ಮಾಡುವ ಕ್ರಮ ಇದೆಲ್ಲದರಲ್ಲೂ ಕೂಡ ತಾನೇ ಇದ್ದಾನೆ, ಇದ್ದು ಆ ಕ್ರಿಯೆಯನ್ನ ಮಾಡಿಸ್ತಾನೆ ಅಂತ ಒಟ್ಟ ಅಭಿಪ್ರಾಯ. ಈ ರೀತಿಯಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳನ್ನ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಸ್ವವಶ ನಾರಾಯಣನುತಾ ಷಣ್ಣವತಿ ನಾಮಧಿಕರಿಸುತ್ತಲಿ ವಸು ಶಿವ ದಿವಾಕರ ಕರ್ತೃಕರ್ಮ ಕ್ರಿಯೆಗಳೊಳಗಿದ್ದು ನೆನೆವವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವಗೈಗೊಂಡವರ ಪಿತೃಗಳಿಗೀವನಂದಾನಂದ ಸುಖಗಳನ್ನು. ಸ್ವವಶ ಪರಮಾತ್ಮ ತನ್ನ ವಶದಲ್ಲಿ ಇರತಕ್ಕವನು, ಸ್ವತಂತ್ರ ಅಂತ. ಸ್ವತಂತ್ರನಾದ ನಾರಾಯಣನು ವಸು, ರುದ್ರ, ಆದಿತ್ಯ 8 ವಸುಗಳು, ಅವರಲ್ಲಿ 24 ರೂಪದಿಂದ. ಶಿವ ರುದ್ರರಲ್ಲಿ 33 ರೂಪದಿಂದ. ದಿವಾಕರ ಆದಿತ್ಯರಲ್ಲಿ 36 ರೂಪಗಳಿಂದ ಇದ್ದು ಕರ್ತೃಕರ್ಮ ಕ್ರಿಯೆಗಳೊಳಗಿದ್ದು, ಕರ್ತೃ, ಕರ್ಮ ಮತ್ತು ಕ್ರಿಯೆ ಇವುಗಳಲ್ಲಿ, ಅಂದ್ರೆ ಕ್ರಿಯೆ ಅಂದ್ರೆ ಕ್ರಮ ಅಂತ, ಕರ್ಮವನ್ನು ಮಾಡುವ ಕ್ರಮ, ಅವುಗಳಲ್ಲಿದ್ದು ಷಣ್ಣವತಿ ನಾಮದಲ್ಲಿ, ಷಣ್ಣವತಿ ಅಂದ್ರೆ 96, ಒಂದು ವರ್ಷಕ್ಕೆ 96 ದಿವಸ ಶ್ರಾದ್ದ ಮಾಡಬೇಕು ಅಂತ ಇದೆ. ಆ ರೀತಿಯಾಗಿ ಷಣ್ಣವತಿ ಅಂತ ಕರೆಸಿಕೊಳ್ಳುತ್ತಾ ಪರಮಾತ್ಮ ಇದ್ದು ನೆವನೇ ಇಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಕೊಂಡು ಯಾವ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಪರಮಾತ್ಮ ಆ ಜೀವರು ಮಾಡತಕ್ಕ, ಯೋಗ್ಯ ಜೀವರು ಮಾಡತಕ್ಕ ಕರ್ಮಗಳನ್ನೆಲ್ಲ ತೆಗೆದುಕೊಂಡು ಅವರ ಪಿತೃಗಳಿಗೆ ಅನಂತಾನಂತ ಸುಖಗಳನ್ನು ಯಾರು ಈ ಶ್ರಾದ್ದಗಳನ್ನ ಮಾಡ್ತಾರಲ್ಲವ ಪರಮಾತ್ಮನ ಭಕ್ತರು, ಅವರ ಪಿತೃಗಳಿಗೆ, ಅಗಲಿದ ಪಿತೃಗಳಿಗೆ, ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ಅನಂತ ಸುಖವನ್ನ ಕೊಡುತ್ತಾನೆ ಅಂತ. ಇಂದನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಶ್ರೀ ಹರೇ ನಮಃ.